ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಭೇಟಿಯಾಗಿ ಬಿಜೆಪಿ ನಾಯಕರುಗಳ ಕಂಪ್ಲೇಂಟ್ ಕೊಟ್ಟು ಮುತ್ತಿಗೆ ಸಂದರ್ಭದಲ್ಲಿ ಮೊಟ್ಟೆ ಎಸೆದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಟ್ಟಾಗಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವಾಗ ನಮ್ಮ ಮೇಲೆ ಹಲ್ಲೆಯಾಗಿದೆ ಅಂತ. ಇದು ಪೂರ್ವ ನಿಯೋಜಿತ ದಾಳಿ ಅಂತ ರವಿಕುಮಾರ್ ಅವರು ಹೇಳಿದ್ರು. MLC ರವಿಕುಮಾರ್ ಮೊಟ್ಟೆ ಎಸೆತ ಕಾಂಗ್ರೆಸ್ ಸಂಸ್ಕೃತಿ ಅಂದ್ರು ರೇಣುಕಾಚಾರ್ಯ. ಪೊಲೀಸ್ ಕಸ್ಟಡಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ತಗೊಂಬಂದಾಗ ಪೊಲೀಸರ ಜವಾಬ್ದಾರಿ. ಇವತ್ತು ಬೇಕು ಅಂತ ಹೇಳಿ ಕಾಂಗ್ರೆಸ್ ಆಫೀಸ್ ಮುಂದೆನೆ ಕರ್ಕೊಂಬಂದು ಎಲ್ಲ ಮಚ್ಚು, ಲಾಂಗು, ಮೊಟ್ಟೆಗಳು, ಅವ್ಯಾಚ ಶಬ್ದಗಳು ನಮ್ಮ MLA ರಾಮಮೂರ್ತಿ ಅವ್ರಿಗೆ MLA ಹೊಡೆದಿದ್ದಾರೆ, ಅಶ್ವತ್ಥನಾರಾಯಣ್ ಹೊಡೆದಿದ್ದಾರೆ, ಹರೀಶ್ ಅವ್ರಿಗಂತೂ ಎಗ್ಗಮಗ್ಗ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ. ಅಂದ್ರೆ ಈ ರಾಜ್ಯದಲ್ಲಿ ಯಾವುದಿರೋದು ಕೊತ್ವಾಲ ಆಡಳಿತ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಬಂದು ಹೊಡೆದ್ಬಿಟ್ಟು ಹೋಗ್ತಾರೆ ಕಾಂಗ್ರೆಸ್ ಅವರು. ಕೊಲೆ ಮಾಡಬೇಕು ಅಂತಾನೆ ಬಂದಿದ್ದಾರೆ. ನಮ್ಮನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂತ ಗ್ಯಾಂಗ್ ಅದು. ಪಾಕಿಸ್ತಾನದ ಏಜೆಂಟ್ ರೀತಿ ಹಿಂದೂಗಳ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿದ್ದಾರೆ. ಪಾಕಿಸ್ತಾನ ಪರವಾಗಿರುವಂತವ್ರು ಹಿಂದೂಗಳ ಮೇಲೆ ಮಾಡದಂತ ಹಲ್ಲೆ ಇದು. ಇದನ್ನ ಖಂಡಿಸ್ತೀರಿ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಪೂರ್ವಯೋಜಿತವಾಗಿರ್ತಕ್ಕಂಥ ಯೋಜನೆ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥದ್ದು. ನಮ್ಮ ಹರೀಶ್ ಅವ್ರ ಮೇಲೆ ಹಲ್ಲೆ ಆಗಿದೆ, ಅಶ್ವತ್ಥನಾರಾಯಣ ಅವ್ರ ಮೇಲೆ ಹಲ್ಲೆ ಆಗಿದೆ, ರಾಮಮೂರ್ತಿ ಅವ್ರ ಶಾಸಕರು ಅವ್ರ ಮೇಲೆ ಹಲ್ಲೆ ಆಗಿದೆ, ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ. ಬಸ್ಸು ಕಾಂಗ್ರೆಸ್ ಆಫೀಸ್ನ ಮುಂದೆ ನಿಂತ್ಕೊಳ್ಳುತ್ತೆ. ಆ ರೂಟ್ ಮೂಲಕ ಕರ್ಕೊಂಡ್ಬರ್ಬೋದಾ ಪೊಲೀಸರು? ಆದ್ರಿಂದ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆ. ಈ ಸರ್ಕಾರ ಒಂದು ರೀತಿ ಗೂಂಡಾ ಸರ್ಕಾರ, ಗೂಂಡಾಗಳಂತೆ ವರ್ತನೆ ಮಾಡಿದ್ದಾರೆ. ನಾವು ಇವತ್ತು ರಾತ್ರಿ 10 ಗಂಟೆವರೆಗೆ ಸಮಯ ಕೊಟ್ಟಿದ್ದೇವೆ. ಏನು ಕ್ರಮ ತೆಗೆದುಕೊಳ್ಳಲಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ನಾಳೆ ನಾವು ಶಾಸಕರು ಮತ್ತು ನಾವು ಕಾರ್ಯಕರ್ತರು ಸೇರಿಕೊಂಡು ಪ್ರೊಟೆಸ್ಟನ್ನು ಮಾಡ್ತೀವಿ. ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಬಸ್ ಕಾಂಗ್ರೆಸ್ ಆಫೀಸಿನ ಮುಂದೆ ಯಾಕೆ ನಿಲ್ತು, ಅಲ್ಲಿ ಯಾಕೆ ಹಲ್ಲೆ ನಡೀತು, ಇದ್ರ ಬಗ್ಗೆ ಎಂಕ್ವೈರಿ ಮಾಡಲಿ. ನಾನು ಒಂದು ಮಾತು ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಪ್ರಜಾತಂತ್ರದಲ್ಲಿ ಹೋರಾಟ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ, ಪ್ರತಿಭಟನೆ ಇದು ಹಕ್ಕು, ನಮ್ಮ ಹಕ್ಕು. ಆದರೆ ಮೊಟ್ಟೆ ಹೊಡೆಯೋ ಸಂಸ್ಕೃತಿ, ಕಲ್ಲು ಹೊಡೆಯೋ ಸಂಸ್ಕೃತಿ ಇದು ಕಾಂಗ್ರೆಸ್ನ ಸಂಸ್ಕೃತಿ. ಇದನ್ನು ರಾಜ್ಯದ ಜನ ಒಪ್ಪಲ್ಲ. ಅರೆ ಬೇಡಿಕೆಗಳು ಇಟ್ಕೊಂಡು ನ್ಯಾಯಸಮ್ಮತ ಹೋರಾಟ ಮಾಡಿದರೆ ಕಾಂಗ್ರೆಸ್ಸಿನ ನಾಚಿಕೆ, ಮುಖಂಡರು ನಾಚಿಕೆ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.